ಎಲ್ಲರಿಗೂ ಶುಭ ಮುಂಜಾನೆ. ತುಂಬ ಮೆಸೇಜ್ ಬರ್ತಾ ಇದೆ ದ್ಯಾಟ್ ನನಗೂ ಇಂಟರ್ನ್ಶಿಪ್ ಮಾಡೋದಿದೆ ಮತ್ತು ಹೇಗೆ ಮಾಡಬೇಕು, ನಂಗೆ ಸುಪ್ರೀಂ ಕೋರ್ಟಿಗೆ ಬರೋದಿದೆ, ಹೇಗೆ ಬರಬೇಕು ಅಂತ ಇವೆಲ್ಲ ತುಂಬ ಕ್ವಶನ್ಸ್ ಬರ್ತಾಯಿದೆ. ಸೊ ದಿಸ್ ರೀಲ್ ಈಸ್ ಫಾರ್ ದೋಸ್ ಹೂ ಹ್ಯಾವ್ ಆಸ್ಕ್ ದಿಸ್ ಕ್ವಶನ್. ಈಗ ನೋಡಿ, ಫಸ್ಟ್ ಆಫ್ ಆಲ್ ಲಿಂಕ್ಡ್ಇನ್ ಅಕೌಂಟ್ ಮಾಡಿ. ಯಾರು ಲಿಂಕ್ಡ್ಇನ್ ಅಕೌಂಟ್ ಮಾಡಿಲ್ಲ, ಫಸ್ಟ್ ಲಿಂಕ್ಡ್ಇನ್ ಅಕೌಂಟ್ ಪ್ರಿಪೇರ್ ಮಾಡಿ. ಆ್ಯಂಡ್ ಅದರೊಳಗೆ ನಮ್ಗೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಜೊತೆ ಅಂದರೆ ಕಾಂಟ್ಯಾಕ್ಟಲ್ಲಿಯೂ ಬರ್ತಾರೆ ಅವರು. ಆ್ಯಂಡ್ ನಿಮಗೆ ಅವ್ರಿಗೆ ಫಾಲೋ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಆಮೇಲೆ ಅಲ್ಲಿ ನಿಮಗೆ ಪೋಸ್ಟ್ಗಳು ಅಪ್ಡೇಟ್ ಸಿಗುತ್ತೆ ದ್ಯಾಟ್ ಇಂಟರ್ನ್ಶಿಪ್ ಅಪಾರ್ಚುನಿಟಿ ಅಂತ. ಸೆಕೆಂಡ್ ಥಿಂಗ್ ಈಸ್ ಗೂಗಲ್ ಮಾಡಿ ಇಂಟರ್ನ್ಶಿಪ್ ಅಪಾರ್ಚುನಿಟಿ ಅಟ್ ಸುಪ್ರೀಂ ಕೋರ್ಟ್ ಆರ್ ಇಂಟರ್ನ್ಶಿಪ್ ಅಪಾರ್ಚುನಿಟಿ ಅಟ್ ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಅಂತ ಹೀಗೆ ಹಾಕಿದರೆ ನಿಮ್ಗೇನು ಸಿಗತ್ತಂದರೆ ಬೇರೆ ಬೇರೆ ಅಡ್ವೊಕೇಟ್ಸ್ ಇಂಟರ್ನ್ಶಿಪ್ ಅಪಾರ್ಚುನಿಟಿ ತುಂಬ ಫುಲ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಆಮೇಲೆ ಏನು ಮಾಡ್ಬೋದಂದರೆ, ಥರ್ಡ್ ಥಿಂಗ್, ಈಗ ನೀವು ಯಾರಾದರೂ ಡಿಸ್ಟ್ರಿಕ್ಟ್ ಕೋರ್ಟ್ ಅಡ್ವೊಕೇಟ್ಸ್ ಹತ್ರ ಮಾಡ್ತಾ ಇದ್ರಿ ಅಂದರೆ ಅವರು ರಿಕಮೆಂಡೇಷನ್ಸಿಂದನೂ ನೀವು ಬರ್ಬೋದು. ಅವ್ರಿಗೆ ಯಾರಾದರೂ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಪರಿಚಯ ಇದ್ದರೆ ಯು ಕ್ಯಾನ್ ಕಮ್ ಥ್ರೂ ದೆಮ್. ಫಸ್ಟ್ ಆಫ್ ಆಲ್ ನಿಮ್ಮ CV ಸರಿಯಾಗಿ ರೆಡಿ ಮಾಡ್ಕೊಳ್ಳಿ. CV ಆ್ಯಂಡ್ ಇಂಟರ್ವ್ಯೂ ಕೂಡ ತಗೊಳ್ತಾರೆ ಕೆಲವೊಬ್ಬರು. ಸೊ ದ್ಯಾಟು ಅದರೊಳಗೆ ನೀವು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಸುಪ್ರೀಂ ಕೋರ್ಟಲ್ಲಿ ಇಂಟರ್ನ್ಶಿಪ್ ಸಿಗತ್ತೆ. ಸೊ ಇಲ್ಲಿ ಪಾಸ್ ಇರುತ್ತೆ ಒಳಗೆ ಬರೋಕ್ಕೆ. ಥ್ರೂ AOR ನಿಮಗೆ ಪಾಸ್ ಸಿಗತ್ತೆ. ಥ್ಯಾಂಕ್ ಯು.